ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವಾಗ ಡೈರೆಕ್ಟ್ ಆಗಿ ರೂಮಿಗೆ ಬಂದ್ವಿ ಏರ್ಪೋರ್ಟ್ ಇಂದ. ನಾ ಬುಕ್ ಮಾಡಿದ ಹೋಟೆಲ್ ಬಂದ್ಬಿಟ್ಟು ಏಟ್ರಿಯೋ ಬೈ ದೇವಮ್ಮ ಅಂತ. ಸೊ ಕ್ವಿಕ್ ಆಗಿ ಒಂದು ರೂಮ್ ಟೂರ್ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಬುಕ್ ಮಾಡುವಾಗ ಆನ್ಲೈನ್ ಅಲ್ಲಿ ಲಕ್ಸುರಿ ರೂಮ್ ಅಂತ ಇತ್ತು. ಎಷ್ಟು ಲಕ್ಸುರಿ ಆಗಿದೆ ಅಂತ ನೋಡೋಣ ಇವಾಗ. ಸೊ ಹೀಗೆ ಒಳಗಡೆ ಬಂದರೆ ಇಲ್ಲಿ ಒಂದು ಕಬೋರ್ಡ್ ಇದೆ, ಇಲ್ಲೊಂದು ಲಾಕರ್ ಇದೆ ಆ್ಯಂಡ್ ಇಲ್ಲಿ ಬಟ್ಟೆ ಹಾಕೊಳ್ಳೋಕ್ಕೆ ಹ್ಯಾಂಗರ್ಸ್ ಕೊಟ್ಟಿದ್ದಾರೆ, ಲಾಂಡ್ರಿ ಬ್ಯಾಗ್, ಏನಿಲ್ಲ ಇದರಲ್ಲಿ ಖಾಲಿ. ಆ್ಯಂಡ್ ಆಪೋಸಿಟಲ್ಲೇ ಒಂದು ಟಾಯ್ಲೆಟ್ ಇದೆ. ಸೊ ಇಲ್ಲಿ ವಾಶ್ ಬೇಸಿನ್, ಟಾಯ್ಲೆಟ್ ಆ್ಯಂಡ್ ಇಲ್ಲಿ ಸ್ನಾನ ಮಾಡೋಕ್ಕೆ. ಇಟ್ ಈಸ್ ವೆರಿ ಸ್ಪೇಷಿಯಸ್ ಆಲ್ಸೋ, ಚೆನ್ನಾಗಿದೆ. ಹೀಗೆ ಬಂದರೆ ಇಲ್ಲೊಂದು ಸಿಟ್ಟಿಂಗ್ ಏರಿಯಾ, ಟೆಲಿಫೋನ್ ಇದೆ, ಬೆಡ್ ಆ್ಯಂಡ್ ಅಲ್ಲೊಂದು ದೊಡ್ಡ ಮಿರರ್ ಇದೆ, ಕಾಣ್ತಾ ಇದೆಯಾ, ಟಿ ವಿ ಆ್ಯಂಡ್ ಇಲ್ಲಿ ಕಾಫಿ ಕಪ್ಸ್, ವಾಟರ್ ಬಾಟಲ್, ಇದು ಮಿಲ್ಕ್ಗೆ, ಹಾಲ್ಗೆ, ಕಾಫಿಗೆ, ಟೀಗೆ, ಶುಗರ್ ಪೌಡರ್ಸ್ ಆ್ಯಂಡ್ ಇಲ್ಲೊಂದು ಡ್ರಾಯರ್ ಇದೆ. ಇದರಲ್ಲಿ ಒಂದು ಫ್ರಿಡ್ಜ್ ಇದೆ. ಫ್ರಿಡ್ಜಲ್ಲಿ ಏನಿದೆ ನೋಡೋಣ. ಫ್ರಿಡ್ಜಲ್ಲಿ ಏನಿಲ್ಲ, ಬಟ್ ಒಂದು ಫ್ರಿಡ್ಜ್ ಇದೆ, ಮಿನಿ ಫ್ರಿಡ್ಜ್ ಇದೆ ಆ್ಯಂಡ್ ಇಲ್ಲೊಂದು ರಾಕ್ ಇದೆ. ಸೊ ಇದರಲ್ಲಿ ಕಪ್ಸ್ ಇದೆ, ಟಿ ವಿ ಇದೆ, ದೆನ್ ಇಲ್ಲೊಂದು ಮಿರರ್ ಇದೆ, ಸಿಟ್ಟಿಂಗ್ ಏರಿಯಾ, 2 ಚೇರ್ಸ್ ಇದೆ, ಬೆಡ್. ಅಲ್ಲಿಂದ ವ್ಯೂ ತುಂಬ ಚೆನ್ನಾಗಿದೆ. ವ್ಯೂ ಇಲ್ಲಿಂದ ವ್ಯೂ ಚೆನ್ನಾಗಿ ಕಾಣುತ್ತೆ. ಇಷ್ಟೇ, ಒಂದು ಚಿಕ್ಕದಾಗಿರೋಂಥ ಸೂಪರ್ ಆಗಿರೋಂಥ ರೂಮ್. ಇದು ನನ್ನ ರೂಮ್ ಟೂರ್. ಈ ರೂಮ್ಗೆ 10,000 ಪರ್ ಡೇ ಇತ್ತು ಆನ್ಲೈನ್ ಅಲ್ಲಿ. ಸೊ ನಮಗೆ ಡಿಸ್ಕೌಂಟ್ ಎಲ್ಲ ಹೋಗಿ 8,000 ಪೇ ಮಾಡಿದ್ವಿ. ಸ್ಟಾಫ್ ಅಂಡ್ ಎನ್ವಿರಾನ್ಮೆಂಟ್ ಎವ್ರಿಥಿಂಗ್ ಇಸ್ ಗುಡ್. ಈ ಹೋಟೆಲ್ ಒಂಥರ ರೆಸಾರ್ಟ್ ಟೈಪ್ ಅಲ್ಲಿ ಇದೆ. ಆಕ್ಚುಲಿ ಈ ಹೋಟೆಲ್ ಮ್ಯಾರೇಜ್ ಪರ್ಪಸ್ಗೆ ಇರೋದು. ಸೊ ಸೀಸನ್ ಅಲ್ಲಿ ಬುಕಿಂಗ್ಸ್ ಎಲ್ಲ ಕ್ಲೋಸ್ ಮಾಡ್ಬಿಡ್ತಾರೆ. ಮ್ಯಾರೇಜ್ ಸೀಸನ್ ಅಲ್ಲೆಲ್ಲ ಬರೀ ಮ್ಯಾರೇಜಸ್ ಆಗ್ತಾ ಇರುತ್ತೆ. ನಾವು ಹೋದಾಗ ಕೂಡ ಒಂದು ಮ್ಯಾರೇಜ್ ನಡೀತಾ ಇತ್ತು ಅಂಡ್ 3-4 ಬ್ಯಾಕ್ ಗ್ರೌಂಡ್ಸ್ ಇತ್ತು. ತುಂಬಾ ಚೆನ್ನಾಗಿತ್ತು. ಈಗ ನೋಡ್ತಾ ಇದ್ರಲ್ಲ, ಇದು ಒಂದು ಒಳಗೆಲ್ಲ ತುಂಬಾ ಚೆನ್ನಾಗಿದೆ. ರೂಮ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ನಾವು ಫಸ್ಟ್ ಒಂದು ನೋಡಕ್ ಹೋದ್ವಿ. ಇದೆಲ್ಲ ಒಂಥರ ಡೆಸ್ಟಿನೇಷನ್ ಮ್ಯಾರೇಜ್ ಅಂತ ಹೇಳ್ತಾರಲ್ಲ, ಆ ತರ. ಇವಾಗ ನಾವು ಬಂದಿದ್ದು ನಮ್ಮ ಎಕ್ಸಿಬಿಷನ್ ಹಾಲು. ನಮ್ಮ ಎಕ್ಸ್ಪೋ ನಡೀತಾ ಇದೆಯಲ್ಲ, ಅದು ನಮ್ಮ ಎಕ್ಸ್ಪೋ ನಡೀತಾ ಇರೋದು ಯಶೋಭೂಮಿ ಕನ್ವೆನ್ಷನ್ ಸೆಂಟರ್ ಅಂತ. ಇಲ್ಲಿ ಹಾಲ್ 2 ನಲ್ಲಿ ನಮ್ಮ ಎಕ್ಸಿಬಿಷನ್ ನಡೀತಾ ಇದೆ. ಸೊ ನಾವು ಕೂಡ ಒಂದು ಸ್ಟಾಲ್ ಹಾಕಿದೀವಿ. ನಮ್ ಸ್ಟಾಲ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಹೀಗೆ ಸ್ಟ್ರೇಟ್ ಹೋಗಿ ಒಳಗಡೆ ನಮ್ಗೆ ಒಂದು ID ಕಾರ್ಡ್ ಕೊಟ್ಟಿರ್ತಾರೆ. ID ಕಾರ್ಡ್ ಅಲ್ಲಿ QR ಕೋಡ್ ಇರುತ್ತೆ. ದೇಲ್ ಸ್ಕ್ಯಾನ್ ಮಾಡಿ ಒಳಗಡೆ ಬಿಡ್ತಾರೆ. ಆಕ್ಚುಲಿ ಒಂದು ರಿಜಿಸ್ಟ್ರೇಷನ್ಗೆ 15,000 ಆಗುತ್ತೆ. ನಮ್ಮ ಆಫೀಸಿಂದ ನಾವು ಒಂದು 5 to 6 ಮೆಂಬರ್ಸ್ ಹೋಗಿದ್ವಿ. ನಮ್ಮ ಸ್ಟಾಲ್ ಹೇಗಿದೆ ಅಂತ ನೋಡೋಣ ಬನ್ನಿ. ನಮ್ಮ ಸ್ಟಾಲ್ ನಂಬರ್ ಬಂದ್ಬಿಟ್ಟು H21. ಮೋರ್ ದನ್ 150 ಸ್ಟಾಲ್ಸ್ ಇತ್ತು. ಅದ್ರಲ್ಲಿ ನಮ್ದು ಒಂದು ಸ್ಟಾಲ್. ನೋಡಿ ಎಲ್ಲಾ ಸ್ಟಾಲ್ಗಳು ಎಷ್ಟು ಚೆನ್ನಾಗಿದೆ. ನಮ್ಮ ಸ್ಟಾಲ್ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ. ಇಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡು ನಾನು ಸ್ವೆಟರ್ ಕೂಡ ತರಲಿಲ್ಲ. ಇಯರ್ ಅಷ್ಟು ಕೋಲ್ಡ್.
10 ಡಿಗ್ರಿ ಸೆಲ್ಸಿಯಸ್ ಇದೆ. ಫುಲ್ ಕೋಲ್ಡ್. ಜನ ಹೆಂಗೆ ತಗೊಂಡಿದೆ. ಬೆಂಗಳೂರು ಸೂಪರ್. ಇಲ್ಲಿ ತುಂಬ ಕಷ್ಟ ಬೆಂಗಳೂರು ಜನಕ್ಕೆ. ಅಲ್ಲಿ ಕಾಣಿಸ್ತಿತ್ತಲ್ಲ ಅದೇ ನಮ್ಮ ಕಂಪನಿಯ ಸ್ಟಾಲ್. ಸೊ ದಿಸ್ ಇಸ್ ಅವರ್ ಸ್ಟಾಲ್. ನಾವು ಇವಾಗ ನಮ್ಮ ಪ್ರಾಡಕ್ಟ್ ಎಲ್ಲ ಡಿಸ್ಪ್ಲೇ ಮಾಡ್ತೀವಿ. ಡಿಸ್ಪ್ಲೇ ಮಾಡಿಬಿಟ್ಟು ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ. ಸೊ ಡಿಡ್ ಲೈಕ್ ದಿಸ್. ಸಿಕ್ಸ್ ಓ ಕ್ಲಾಕ್ಗೆ ಸ್ಟಾಲ್ಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ವಿ ಹ್ಯಾವ್ ಟು ಲೀವ್ ದ ಎಕ್ಸಿಬಿಷನ್ ಹಾಲ್. ಅದಾದ್ಮೇಲೆ ಡೈಲಿ ಈವ್ನಿಂಗ್ ಕಾನ್ಸರ್ಟ್ಸ್ ಇರುತ್ತೆ. ಫಸ್ಟ್ ಡೇ ಸಲ್ಮಾನ್ ಅಲಿ ಕಾನ್ಸರ್ಟ್ ಇತ್ತು, ಸೆಕೆಂಡ್ ಡೇ ಮಿಕಾ ಸಿಂಗ್ ಅಂಡ್ ಫೈನಲ್ ಡೇ ಶಾಲ್ಮಲಿ ಅವ್ರ ಕಾನ್ಸರ್ಟ್ ಇತ್ತು. ಇಟ್ ವಾಸ್ ಟೂ ಗುಡ್. ಮಿಕಾ ಸಿಂಗ್ ನೋಡಿ ಅಂತ ನಂಗೆ ತುಂಬಾ ಖುಷಿ ಆಯ್ತು. ನಂಗೆ ಇಷ್ಟ ಅವ್ರ ಸಾಂಗ್ಸ್. ಅವ್ರು ಕರೀತಾರೆ. ಇವಾಗ KD ಮೂವಿಲಿ ಹೊಸ ಸಾಂಗ್ ಬರ್ತಾ ಇದೆ, ಅದ್ರಲ್ಲಿ ಅವರು ಹಾಡು ಹೇಳಿದ್ದಾರೆ. ಡೆಲ್ಲಿ ಹೋಗಿದ ತಕ್ಷಣ ನನಗೆ ಕೋಲ್ಡ್ ಸ್ಟಾರ್ಟ್ ಆಗ್ಬಿಡ್ತು. ಹಾಗಾಗಿ ಜಾಸ್ತಿ ವ್ಲಾಗ್ ಮಾಡ್ಕೊಳಕ್ ಆಗ್ಲಿಲ್ಲ. ಎಷ್ಟಾಗುತ್ತೆ ಅಷ್ಟೇ ವ್ಲಾಗ್ ಮಾಡ್ಕೊಂಡೆ. ಹಾಗೆ ಕೆಲಸ ಕೂಡ ಜಾಸ್ತಿ ಇತ್ತು. ಕಸ್ಟಮರ್ಸ್ ಎಲ್ಲ ಬರ್ತಾನೆ ಇದ್ರು. ಬೆಳಗ್ಗೆಯಿಂದ ಈವ್ನಿಂಗ್ ತನಕ ನಿಂತು ಸುಸ್ತಾಗ್ಬಿಟ್ಟಿತ್ತು. ಹಾಗಾಗಿ ಏನು ಕ್ಯಾಪ್ಚರ್ ಮಾಡ್ಕೊಳಕ್ ಆಗ್ಲಿಲ್ಲ. ಸೊ ಫೈನಲಿ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಯಾವಾಗ ಬೆಂಗ್ಳೂರ್ಗೆ ಹೋಗ್ತೀನಪ್ಪ ಅಂತ ಅನಿಸ್ಬಿಟ್ಟಿದೆ. ಈ ಡೆಲ್ಲಿ, ಈ ಜನ, ಈ ಟ್ರಾಫಿಕ್ ಸಾಕಾಗ್ಬಿಟ್ಟಿದೆ. ಯಾವಾಗ ನಮ್ ಕನ್ನಡ ಕೇಳ್ತೀನಿ, ನಮ್ ನೀರ್ ಕುಡಿತೀನಿ ಅನ್ಸ್ಬಿಟ್ಟಿದೆ. ಊಟ ಕೂಡ ಅಡ್ಜಸ್ಟ್ ಆಗಿಲ್ಲ. ಯಾವಾಗ ನಮ್ ಊಟ ತಿಂತೀನೋ ಅನ್ಸ್ಬಿಟ್ಟಿದೆ. ಸೊ ಇಲ್ಲೇನು ಸೌತ್ ಇಂಡಿಯನ್ ಫುಡ್ಸ್ ಅಷ್ಟು ಸಿಗ್ಲಿಲ್ಲ. ಎಲ್ಲ ನಾರ್ತ್ ಇಂಡಿಯನ್ ಫುಡ್ಸ್ ಏನೆ. ಸೊ ಯಾವ್ದು ಅಡ್ಜಸ್ಟ್ ಆಗಿಲ್ಲ ನನ್ಗೆ. ಯಾವಾಗ ಹೋಗಿ ಬ್ಯಾಂಗ್ಳೂರ್ ಲ್ಯಾಂಡ್ ಆಗ್ತೀನಪ್ಪ ಅಂತ ಅನಿಸ್ತಾ ಇದೆ. ಸೊ ಇವಾಗ ನಾನು ನೋಡ್ತಾ ಇರೋದು ಸನ್ ಸೆಟ್. ಓಕೆ, ಸನ್ಸೆಟ್ ಕಾಣಿಸ್ತಿತ್ತು ಅಂತ ಹಾಗಾಗಿ ಕ್ಯಾಪ್ಚರ್ ಮಾಡ್ಕೊಂಡೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇನ್ನು ಯಾವ್ಯಾವ ತರ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. Lots of love. Bye bye. Thank you for watching. Keep support me. Love.